जा देख भाई ए दूर तक जाना हुंदा दा ओ होया कफेल जा देख भाई ಪಾಕಿಸ್ತಾನದ ಒಳಗಡೆ ಬಿದ್ದಿರುವಂತಹ ದೃಶ್ಯಗಳು ಏರ್ ಇಂಡಿಯಾ ಇಂಡಿಗೋ ಪ್ರಯಾಣಿಕರಿಗೆ ಮತ್ತೊಂದು ಕಡೆಯಲ್ಲಿ ಮಾರ್ಗಸೂಚಿಯನ್ನು ಕೂಡ ನೀಡಲಾಗಿದೆ. ವಿಮಾನ ಪ್ರಯಾಣ ಮಾಡಬೇಕಿದ್ರೆ 3 ಗಂಟೆ ಮೊದಲೇ ಹೋಗಬೇಕು. ವಿಮಾನ ನಿಲ್ದಾಣಗಳಿಗೆ 3 ಗಂಟೆ ಮುಂಚಿತವಾಗಿ ತಲುಪಬೇಕು. ಈ ಕ್ಷಣದಿಂದಲೇ ಕನಿಷ್ಠ 3 ಗಂಟೆ ಮೊದಲು ಚೆಕ್ ಇನ್ ಆಗಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಯಾನಕ್ಕೆ ಹೋಗುವಂಥವರೆಲ್ಲರಿಗೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾರ್ಯಾರಿಗೆ ನಾಳೆ ಯಾವುದೇ ಕಡೆಗೆ ಹೋಗುವಂಥದ್ದಿದ್ರೂ ಕೂಡ ದಯವಿಟ್ಟು ಈಗಲೇ ಗಮನಿಸ್ಕೊಳ್ಳಿ. 3 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಮಾಡಿಕೊಳ್ಬೇಕು. ಅಂದರೆ ನೀವು ಏರ್ಪೋರ್ಟಲ್ಲಿ ಕನಿಷ್ಠ 4 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ತಲುಪಲೇಬೇಕು. ಯಾಕಂದರೆ ಇದು ಯುದ್ಧದ ಕಾಲ, ಯುದ್ಧ ಸನ್ನಿವೇಶದ ಕಾಲ ಇದು. ಹೀಗಾಗಿ ಯಾರ್ಯಾರು ಬುಕಿಂಗ್ ಮಾಡ್ಕೊಂಡಿದ್ದೀರಾ ಕನಿಷ್ಠ 3 ಗಂಟೆ ಮೊದಲು ಚೆಕ್ ಇನ್ ಆಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ವಿಮಾನಯಾನ ಸಚಿವಾಲಯ ಮನವಿಯನ್ನು ವಿಮಾನ ಪ್ರಯಾಣಿಕರಿಗೂ ಕೂಡ ಮಾಡಿದೆ. ಆ ಮೂಲಕ ಯಾರೇ ಹೋಗುವಂಥವರಿದ್ದರೂ ಕೂಡ ಸಾರ್ವಜನಿಕರು ಯಾರೇ ಎಲ್ಲಿಗೆ ಬುಕ್ ಮಾಡಿಕೊಂಡಿದ್ದು ಎಲ್ಲಿಗೆ ಹೊರಡೋದಕ್ಕಿದ್ರು ಕೂಡ ಇನ್ನು ಇವಾಗ 1 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಆಗೋದಕ್ಕೆ ಅವಕಾಶ ಇದೆ, ಇಲ್ಲ 3 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಆಗಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಇಲ್ಲಿ ಪಾಕಿಸ್ತಾನದಲ್ಲಿ ಯಶಸ್ವಿಯಾಗಿ ದಾಳಿಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ದಾಳಿಗಳು ಸಂಭವಿಸ್ತಾ ಇದ್ದಾವೆ ಅನ್ನೋಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಪಾಕಿಸ್ತಾನದ ಮೇಲೆ ಈಗಾಗಲೇ ದಾಳಿಯನ್ನು ಭಾರತ ತೀವ್ರ ಸ್ವರೂಪದಲ್ಲಿ ನಡೆಸ್ತಾ ಇದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯ ಹತ್ತಿರದಲ್ಲಿನೇ ಸ್ಫೋಟಿಸಲಾಗಿದೆ, ಡ್ರೋನನ್ನು ಸ್ಫೋಟಿಸಲಾಗಿದೆ. ಈ ಮೂಲಕ ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಈಗ ಭಾರತ ಮಾಡಿರುವಂಥದ್ದು ಸ್ಪಷ್ಟ ಇದೆ. ಭಾರತದ ಸೇನಾ ಪಡೆಗಳು ತಮ್ಮ ಶಕ್ತಿಯನ್ನು ಮತ್ತು ತಮ್ಮ ಯುಕ್ತಿಯನ್ನು ಎರಡನ್ನೂ ಕೂಡ, ಯಾಕೆಂದರೆ ಇಲ್ಲಿ ಶಕ್ತಿಯ ಜೊತೆಗೆ ಯುಕ್ತಿಯೂ ಬೇಕು. ಆ ಯುಕ್ತಿಯಿಂದ ಮಾತ್ರನೇ ಶತ್ರುವನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುವಂಥದ್ದು. ಕೇವಲ ದೇಹಬಲದಿಂದ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕಾಗೋದಿಲ್ಲ, ಬಾಹುಬಲದಿಂದ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕಾಗೋದಿಲ್ಲ, ಮನೋಬಲದಿಂದ ಮಾತ್ರ ಯುದ್ಧ ಗೆಲ್ಲೋಕ್ಕಾಗೋದಿಲ್ಲ. ಆತನ ಬುದ್ಧಿಬಲವೂ ಕೂಡ ಬೇಕು. ಬುದ್ಧಿಬಲದ ಜೊತೆಗೇ ಉಳಿದವೆಲ್ಲವೂ ಕೂಡ ಕೆಲಸ ಮಾಡಿದಾಗ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ. ಅಂಥದ್ದೊಂದು ಪರಿಸ್ಥಿತಿಯನ್ನು ಭಾರತ ಈಗ ಪಾಕಿಸ್ತಾನದ ಎದುರುಗಡೆ ಸೃಷ್ಟಿಸಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ತನ್ನ ಶಕ್ತಿಯ ಜೊತೆಗೆ ತನ್ನ ಬುದ್ಧಿಬಲವನ್ನು ಕೂಡ ಪ್ರಯೋಗಿಸಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಗೂ ಕೂಡ ಅಂತಿಮ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಜಾಸ್ತಿ ಏನಿಲ್ಲ, ನಾವು ಯುದ್ಧವನ್ನು ಇನ್ನೂ ಕೂಡ ಆರಂಭಿಸಿಲ್ಲ, ಆದರೆ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೀವಿ. ಯುದ್ಧವನ್ನು ಆರಂಭಿಸಿದರೆ ಪೂರ್ತಿ ಲೈಸೆನ್ಸ್ ಸಿಕ್ಕಂತೆ ಆಗುತ್ತೆ. ಯುದ್ಧದಲ್ಲಿ ಎಲ್ಲವೂ ಕೂಡ ಫೇರ್ ಆಗಿರುತ್ತೆ. ಏನನ್ನೇ ಮಾಡಿದರೂ ಕೂಡ ಅದು ಫೇರ್ ಆಗಿರುತ್ತೆ. ಅದು ಯುದ್ಧದ ನೀತಿ ಆಗಿರುತ್ತೆ. ಯುದ್ಧ ಇನ್ನೂ ಆರಂಭಿಸೋದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೇವೆ ಅನ್ನುವ ಸಂದೇಶವನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಈಗ ಭಾರತ ಕೊಟ್ಟಿದೆ. ಆ ಮೂಲಕ ಭಾರತದ ಸೇನಾ ಪಡೆಗಳು ತಮ್ಮ ಶಕ್ತಿ ಮತ್ತು ಯುಕ್ತಿಯನ್ನು ಏಕಕಾಲದಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು. ಭಾರತದ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಭಾರತದ 3 ಸೇನಾ ಪಡೆಗಳಿಗೂ ಕೂಡ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ದಾಳಿಯಾದಾಗ ಪ್ರತಿ ದಾಳಿಯನ್ನು ನೀವು ನಿಮ್ಮ ಇಷ್ಟದ ಸ್ವರೂಪದಲ್ಲಿಯೇ ಮಾಡಿ ಮುಗಿಸಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಕಾರ್ಯತಂತ್ರ, ರಣತಂತ್ರ ಎಲ್ಲ ತಂತ್ರಗಳನ್ನು ಮಾಡೋದಕ್ಕೆ ಭಾರತದ 3 ರಕ್ಷಣಾ ಪಡೆಗಳು ಸರ್ವಸನ್ನದ್ಧವಾಗಿಯೇ ಇರ್ತವೆ ಮತ್ತು 3 ರಕ್ಷಣಾ ಪಡೆಗಳ ನಡುವಿನ ಸಮನ್ವಯತೆಯು ಕೂಡ ಅಷ್ಟೇ ಸೌಹಾರ್ದಯುತವಾಗಿರುತ್ತೆ. ಹೀಗಾಗಿಯೇ ಭಾರತ ತನ್ನ ಇಂತಹ ದಾಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥದ್ದು. ಎಲ್ಲ ಡಿಪಾರ್ಟ್ಮೆಂಟ್ಗಳ ನಡುವಿನ ಒಳ್ಳೆಯ ಕೋಆರ್ಡಿನೇಷನ್ ಇದ್ದಾಗ ದಾಳಿಯೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಗಿರೀಶ್ ನಿಂಗಣ್ಣವರೇ, ಬಹುಶಃ ಪಾಕಿಸ್ತಾನಕ್ಕೆ ನೇರವಾಗಿ ಇನ್ನು ಯುದ್ಧ ಆರಂಭಕ್ಕೆ ಮೊದಲೇ ನಿಮ್ಮ ಹತ್ರ ಬಂದೇ ನಿಂತಿದ್ದೀವಿ, ಇಲ್ಲಿಗೆ ನಿಲ್ಲಿಸುವಂಥದ್ದು ಬಹುಶಃ ಪಾಕಿಸ್ತಾನಕ್ಕೆ ಉಳ್ಕೊಂಡಿರುವಂಥ ಅವಕಾಶ ಇದೊಂದೇ. ಇವಾಗ ಈಗ ಅದೇ ನಾನು ಹೇಳಿದ್ನಲ್ಲ, ಈಗ ಅವಕಾಶ ಒಂದೇ. ಅಮೆರಿಕ ಸೆಕ್ರೆಟರಿ ಏನ್ ಮಾತಾಡಿದ್ದಾರೆ ಅಂತ ನೋಡ್ಬೇಕು. ಈ ಕ್ಯಾಬಿನೆಟ್ ಏನಾದ್ರು ಮೀಟಿಂಗ್ ಸ್ಟಾರ್ಟ್ ಆಗಿದ್ರೆ ಏನು ಅದರಿಂದ ಅವರು ಡಿಸಿಷನ್ ಬರ್ತಾರೆ ಅಂತ ಗೊತ್ತಾಗತ್ತೆ. ಅಲ್ಲಿ ತನಕ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ನಾವು ಹಂಗ ಅನ್ಬಿಟ್ಟು ಅವ್ರು ಏನ್ ಡಿಸಿಷನ್ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿಲ್ಲ. ನಮ್ಮ ಕಡೆಯಿಂದ ಯಾವ ತರ ರಿಟ್ಯಾಲಿಯೇಟ್ ಮಾಡ್ಬೇಕು ನಾವು ರಿಟ್ಯಾಲಿಯೇಷನ್ ಶುರು ಮಾಡ್ಕೊಂಡ್ಬಿಟ್ಟಿದೀವಿ.
ಅವರು ಕೆಲವು ಏನೇನು ನಿರ್ಬಂಧಗಳನ್ನ ಹಾಕಿದಾರೋ ಗೊತ್ತಿಲ್ಲ ನನಗೆ. ಸೊ ಅದು ಒಪ್ಕೊಂಡ್ರೆ ಪ್ರಾಬಬ್ಲಿ ಎಸ್ಕಲೇಟ್ ಆಗೋದನ್ನ ಕಮ್ಮಿ ಮಾಡ್ತಾರೆ. ಇಲ್ಲ ಅಂದ್ರೆ ಮಿಸೈಲ್ಸ್, ಏರ್ ಕ್ರಾಫ್ಟ್ಸ್ ಎಲ್ಲಾನು ಯೂಸ್ ಮಾಡಕ್ಕೆ, ಲ್ಯಾಂಡ್ ಆರ್ಮಿ ಎಲ್ಲಾನು ಯೂಸ್ ಮಾಡಕ್ ಶುರು ಮಾಡಿದ್ರೆ ಪಾಕಿಸ್ತಾನನ್ನ 2-3 ದಿವಸದಲ್ಲೇ ಮುಗಿಸ್ಬಿಡ್ತಾರೆ. ಹ್ಮ್. ಈಗ ಪಾಕಿಸ್ತಾನ ತನ್ನ ಇತಿಹಾಸದಲ್ಲೂ ಕೂಡ ಬಹಳ ಸುದೀರ್ಘ ಕಾಲ ಭಾರತದ ಜೊತೆಗೆ ಯುದ್ಧದಲ್ಲಿ ಎಂಗೇಜ್ ಆಗಿರುವಂಥದ್ದು ಇಲ್ಲ. 1971 ಆದ್ಮೇಲೆ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದಿದೆ ಅಂತ ಹೇಳಿ. 1971 ಕೂಡ ಬಹಳ ದೀರ್ಘಕಾಲ ಯುದ್ಧ ಮಾಡಲಿಲ್ಲ ಪಾಕಿಸ್ತಾನಕ್ಕೆ. ಆ 13 ಶಕ್ತಿಯನ್ನು ಅದು ದಿವಸಗಳ ಯಾವತ್ತೂ ಕೂಡ ಉಳಿಸ್ಕೊಂಡಿಲ್ಲ. ಅದು 15 ದಿವಸಗಳಲ್ಲಿ ಯುದ್ಧವನ್ನು ಅವತ್ತು ಕೂಡ ಮುಗಿಸಲಾಗಿತ್ತು. 13 ದಿವಸಗಳಲ್ಲೇ ಮುಗಿಸ್ಬಿಟ್ರು. ಬಟ್ 6 ತಿಂಗಳು ಕಾದಿ ಹೊಡೆದ್ವಿ. ಹೌದು 6 ತಿಂಗಳು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಹೌದು. ಕರೆಕ್ಟ್ ಆಗಿ 13 ದಿವಸದಲ್ಲಿ ಅಷ್ಟರಲ್ಲಿ ನಾವು ಒಳಗಡೆನೆ ಟ್ರೈನ್ ಮಾಡಿದ್ವಿ. ಮುಕ್ತಿ ಬಾಹಿನಿ ಟೀಮ್ ನ ಎಲ್ಲಾರನ್ನು ಟ್ರೈನ್ ಮಾಡಿ ರೆಡಿ ಮಾಡಿದ್ವಿ. ಇಲ್ಲೂ ಸುಮಾರು ಟೀಮ್ ರೆಡಿಗಳಾಗಿದ್ದಾವೆ. ಈ ಕಡೆ ತೆಹ್ರಿಕ್ ತಾಲಿಬಾನ್ ಇರ್ಬೋದು, ಈ ಕಡೆ ಇರ್ಬೋದು, ಬಲೂಚಿಸ್ತಾನ್ ಅವ್ರು ಇರ್ಬೋದು, ಈ ಕಡೆ POK, POJK ಸುಮಾರು ಜನ ಆಗ್ಲೇ ದಂಗೆ ಎದ್ದಿದ್ದಾರೆ. ಈ ಕಡೆ ಸಿಂಧಲ್ ದಂಗೆ ಎದ್ದಿದ್ದಾರೆ. ಸೊ ಎಲ್ಲಾ ಕಡೆನೂ ದಂಗೆ ಎದ್ದಿದ್ದಾರೆ. ಪೇಶಾವರದಲ್ಲೂ ಕೂಡ ಅದೇ ಸ್ವರೂಪದಲ್ಲಿ ಮಾತುಗಳು ಬಂದಿದ್ದಾವೆ ಈಗ. ಹೊಂದಿದ್ದಾರೆ. ಸೊ ಎಲ್ಲಾ ಕಡೆನೂ ದಂಗೆ ಎದ್ದಿದ್ದಾರೆ. ಈಗ ಕರೆಕ್ಟ್ ಆಗಿ ಅವ್ರ ಮನೆ ಬಾಗ್ಲು ತನಕ ನಾವು ಸಂದೇಶ ಕೊಟ್ಟಿದೀವಿ. ಅವ್ರ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಸಂದೇಶ ಕೊಟ್ಟಿದೀವಿ. ಎಲ್ಲಾ ಕಡೆನೂ ರೆಡಿ ಆಗಿದೀವಿ. ಈಗ ಉಳಿದಿರೋದು ಕೊನೆ ಓವರ್. ಅವ್ರು ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಇವತ್ತು ಡಿಸೈಡ್ ಆಗತ್ತೆ ಪಾಕಿಸ್ತಾನದ ರೂಪರೇಷೆಗಳು ಏನು ಅಂತ. ಇವತ್ತು ಏನು